ನಮ್ಮ ಜೊತೆ ಮಾತನಾಡೋಕ್ಕೆ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಜಾಯ್ನ್ ಆಗ್ತಾರೆ. ಜಮೀರ್ ಅಹಮದ್ ಖಾನ್ ಅವರೇ, ಮೊದಲನೇದಾಗಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಟಿಕೆಟ್ಗೋಸ್ಕರ ನಿಮ್ಮ ಸಮುದಾಯಕ್ಕೋಸ್ಕರ ಒಂದು ಲಾಬಿ ಮಾಡಿದ್ರಿ. ಟಿಕೆಟ್ ಬೇರೆಯವ್ರಿಗೆ ಸಿಕ್ತು, ಅಂದರೆ ಶಾಮನೂರು ಕುಟುಂಬಕ್ಕೆ ಸಿಕ್ತು, ನೀವು ಸ್ವಲ್ಪ ಅಂತರ ಕಾಯ್ಕೊಂಡಿದ್ರಿ. ಈಗ ನೀವು ಬರ್ತಾ ಇದ್ದೀರಾ ಮತ್ತೆ ಚುನಾವಣಾ ಪ್ರಚಾರದಲ್ಲಿ. ಇಷ್ಟು ದಿನ ದೂರ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ ಸರ್? ಸಿಟ್ಟಿಂದನಾ, ಬೇಜಾರಿಂದನಾ, ಯಾವ ಕಾರಣ? ಲಾಬಿ ಅಂತ ಇಲ್ಲ. ನಮ್ಮ ಸಮಾಜದವರು ಹಿರಿಯರಾದಂಥ ಶಾಮನೂರು ಶ್ರೀಶಂಕರಪ್ಪ ಅವರು ಇರುವಾಗ 2023 ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಅವರೆಲ್ಲ ಕಡೆ ಏನಂತ ಇದ್ರು, ಕೊನೆ ಚುನಾವಣೆ ಅದಾದಮೇಲೆ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ಮಾತನ್ನು ಕೊಟ್ಟಿದ್ದರು. ನಮ್ಮ ಸಮಾಜ ಬಂದು ನನ್ನ ಕೇಳಿದರು, ಸರ್ ಈ ಥರ ಅಜ್ಜ ಅವ್ರು ಮಾತು ಕೊಟ್ಟಿದ್ದರು, ಅವರು ಈ ಮಧ್ಯದಲ್ಲಿಲ್ಲ ಅವರು, ಹಾಗಾಗಿ ನಮಗೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಕೊಡಿಸ್ಲೇಬೇಕಂತ ಕೇಳಿದರು. ಆ ಬೇಡಿಕೆನ ಇಟ್ಟಿದ್ವಿ. ನಾನು ಮುಂಚೆನೇ ಹೇಳಿದ್ದೆ, ಭಾಳ ಸತಿ ಹೇಳಿದ್ದೀನಿ ನಾನು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಕೇಳೋದಷ್ಟೇ ನಾವು. ಈಗ ಚಾಮರಾಜಪೇಟೆ ಕ್ಷೇತ್ರದ ನಾನು ಇವತ್ತು MLA ಆಗಿದ್ದೀನಿ, ನನಗೇ ಕೊಡ್ತಾರಂತ ಭರವಸೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಆ ಥರ ಪಕ್ಷ ಅದು. ಈಗ ನಂದೇ ಕ್ಷೇತ್ರ ಉದಾಹರಣೆ, ಈಗ ಚಾಮರಾಜಪೇಟೆ ನಾನು MLA ಆಗಿದ್ದೀನಿ, ನೆಕ್ಸ್ಟ್ 28ಕ್ಕೆ ನಾನು ಕೊಡ್ತಾರಂತ ಭರವಸೆ ಇಲ್ಲ ನನಗೆ. ಯಾರು ಬೇಕಾದ್ರೂ ಕೊಡ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ, ಹೈಕಮಾಂಡ್ ತೀರ್ಮಾನ. ಅಂದರೆ ಅವತ್ತಿಂದ ಒಂದು ಪದ್ಧತಿ ಬಂದಿತ್ತು, ಯಾರನ್ನ ಮನೆಯಲ್ಲಿ ಸತ್ತರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಪದ್ಧತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ನಾನು 23ನೇ ತಾರೀಕು ಹೇಳಿದ್ದೀನಿ, ನಾನು ಚುನಾವಣೆ ನಾಮಿನೇಷನ್ಗೂ ನಾನು ಹೋಗಬೇಕಾಗಿತ್ತು. ಅಸೆಂಬ್ಲಿಯಲ್ಲಿ ಕ್ವಶನ್ ಇದ್ದಿದ್ದ ಕಾರಣಕ್ಕೆ ಹೋಗಲಿಲ್ಲ. ಅವತ್ತು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ನಾನು ಹೋಗಬೇಕಾಗಿತ್ತು, ಕ್ವಶನ್ ಇದ್ದಿದ್ದಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ನಮ್ಮ ಅಭ್ಯರ್ಥಿ ನಿಂತಿದ್ದಾರೆ ಸಮರ್ಥ ಅವರು, ಅವ್ರು ಗೆಲ್ತಾರೆ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಸರ್, ಇದ್ರ ಜೊತೆಗೆ ಈ SDPI ಸೇರಿದಂತೆ ಬೇರೆ ಬೇರೆ ನಾಯಕರು ಇನ್ನೇ ಪ್ರಚಾರ ಮಾಡ್ತಾ ಇರುವಂಥ ಸಂದರ್ಭಗಳು ಅವ್ರು ಹೇಳ್ತಾ ಇರುವಂಥ ಮಾತು ಅಂದರೆ, SDPI ಸೇರಿದಂತೆ ಬೇರೆ ಬೇರೆ ಮುಸ್ಲಿಂ ಯಾರೇ ಅಭ್ಯರ್ಥಿಗಳಿದ್ದಾರೆ, ಜಮೀರ್ ಅಹಮದ್ ಅವರಿಗೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹೀಗಾಗಿ ಅವರು ಬೆಂಬಲವೂ ಕೂಡ ನಮಗಿದೆ ಅಂತ ಹೇಳ್ತಿದ್ದಾರೆ. SDPIನೇ ಹೇಳ್ತಾ ಇದೆ, ಜಮೀರ್ ಅಹಮದ್ ಖಾನ್ಗೆ ಅಥವಾ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಕಾಂಗ್ರೆಸ್ಸಿಂದ, ಹೀಗಾಗಿ ಜಮೀರ್ ಅಹಮದ್ ಖಾನ್ ಬೆಂಬಲಿಗರಾಗಿದ್ದಾರೆ, ನಮ್ಗೆ ಓಟ್ ಆಗ್ತಾರೆ ಅಂತ ದಾವಣಗೆರೆ ಹೇಳ್ತಾರೆ. ನನ್ನ ಅಸಮಾಧಾನ ಇದೀನಿ ಅಂತ ಎಲ್ಲ ನಮ್ಮ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು ಇದುವರೆಗೂ ಕೇರಳದವ್ರು ಭಾಳ ಜನ ಮಾಧ್ಯಮದವ್ರು ಬಂದು ಕೇಳಿದ್ರು, ನೀವು ಪ್ರಚಾರಕ್ಕೆ ಹೋಗ್ತೀರಾ ದಾವಣಗೆರೆಗೆ ಅಂದರೆ. ಇಲ್ಲ, ನಾನು ವೇಣುಗೋಪಾಲ್ ಟಾಸ್ಕ್ ಕೊಟ್ಟವ್ರೆ, ಜವಾಬ್ದಾರಿ ಕೊಟ್ಟವ್ರು ನನಗೆ. ನಾನು 5ನೇ ತಾರೀಕು ಹೋಗ್ಬೇಕಂತಾನೆ ಅವತ್ತಿಂದಾನೇ ಹೇಳ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ನನಗೆ 26ನೇ ತಾರೀಕಿಂದ ಇವತ್ತವರೆಗೂ ಅಂದರೆ 10 ದಿನದಿಂದ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ನನ್ನ ಅನಿಸಿಕೆ ಕನಿಷ್ಠ ಒಂದು 9 ಡಿಸ್ಟಿಕ್ ಮೇಲೆ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ 3 ದಿನ ಮಾಡಬೇಕಾಗಿತ್ತು ನಾನು. ಇಲ್ಲಿ ಮನೆ ಮುಖ್ಯಮಂತ್ರಿಗಳು ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ ಘೋಷಣೆ ಮಾಡಿದ್ಮೇಲೆ ನಾನು ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ, ನಾನು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಲೇಬೇಕಾಗ್ತದೆ ಅಂತ ಕೇಳ್ಬಿಟ್ಟು ಬಂದಿರೋದು ನಾನು. ಮುಖ್ಯಮಂತ್ರಿಗಳು ನಿನ್ನೆ ಏನು ಹೇಳಿದ್ರು ಸರ್? ಕರೆ ಮಾಡಿದ್ರೆ, ಫೋನ್ ಮಾಡಿದ್ರೆ, ಏನಂತ ಹೇಳಿದ್ರು? ಇಲ್ಲ, ಮಾತಾಡಿದ್ರೆ ಇಲ್ಲ ಬರ್ತಾ ಇದ್ದೀನಿ ಸರ್, ನನಗೆ ಫ್ಲೈಟ್ ಇಲ್ಲ, ಏನು ಮಾಡೋದು, ಇಲ್ಲ ನಾನೇ ಸ್ಪೆಷಲ್ ಫ್ಲೈಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಫ್ಲೈಟ್ ಕಳಿಸಿದ್ರು ಮನೆ ಮುಖ್ಯಮಂತ್ರಿಗಳು. ಆ ಫ್ಲೈಟಲ್ಲೇ ನಾನು ಬಂದಿದ್ದೀನಿ ಇವತ್ತು.